ಈಗಾಗಲೇ ನಿಮ್ಮ ಕಣ್ಣಿಗೆ ಬಿದ್ದಿರುವ ಐ ಡ್ರಾಪ್ ಎಷ್ಟು ಸೇಫ್? ಈ ಐ ಡ್ರಾಪ್ ನಕಲಿನಾ ಅಸಲಿನಾ? ಈ ಐ ಡ್ರಾಪ್ ತಯಾರು ಆಗ್ತಿರೋದು ಹೇಗೆ ಮತ್ತೆ ಎಲ್ಲಿ? ನಿಜಕ್ಕೂ ಈ ಐ ಡ್ರಾಪ್ ನಲ್ಲಿ ಇರೋದೇನು? ನಿಮ್ಮ ಕಣ್ಣಿಗೆ ಕಾದಿದೆಯಾ ಕಂಟಕ? ವೀಕ್ಷಕರೇ, ನಿಮಗೆ ಈ ಗೊಂದಲ ಕಾಡಿದ್ಯಾ? ಎಸ್, ನೆಲಮಂಗಲದ ಪವಾಡ ಬಸವಣ್ಣ ದೇವರ ಮಠದಲ್ಲಿ ನಟ ಕುಮಾರ್ ಎಂಬ ನಕಲಿ ವೈದ್ಯ ಅಕ್ರಮವಾಗಿ ನಡೆಸುತ್ತಿದ್ದ ಕಣ್ಣಿನ ಶಿಬಿರ ಐ ಕ್ಯಾಂಪ್ ಬಗ್ಗೆ ನಮ್ಮ ಎಕೆ ನ್ಯೂಸ್ ವಾಹಿನಿ ಎಳೆಯಾಗಿ ಸತ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದೆ. ಅಮಾಯಕ ಮುಕ್ತ ಜನರನ್ನ ಸಾಲು ಸಾಲಾಗಿ ಮಲಗಿಸಿ ಝಣ 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 ಅಂತ ಕಾಂಚಾಣ ಎಣಿಸಿಕೊಳ್ಳುತ್ತಾ ಇರೋ ಈ ನಕಲಿ ವೈದ್ಯರ ತಂಡನ ಇಲ್ಲೊಮ್ಮೆ ನೋಡಿಬಿಡಿ. ಇದು ಅಲ್ಲೇ ಆಗ್ತಾರಮ್ಮ. ಈ ಝಣ ಝಣ ಕಾಂಚಾಣ ಎನಿಸಿಕೊಂಡು ನಿಮ್ಮ ಕಣ್ಣಿಗೆ ಸುರಿಯುತ್ತಿರುವ ಈ ಐ ಡ್ರಾಪ್ ಯಾವುದು ಎಂದು ತಿಳಿಯಲು ಮುಂದಾದ ಎಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರು, ಸಾಮಾಜಿಕ ಹೋರಾಟಗಾರರು, ಮಾಹಿತಿ ಹಕ್ಕು ಬಳಕೆದಾರರು ಆದ ಶ್ರೀಯುತ ಅಮೃತ ಜಯರಾಮ್ ಅವರು ಔಷಧ ನಿಯಂತ್ರಣ ಇಲಾಖೆಯ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ತಿಳಿದು ಬಂದ ಶಾಕಿಂಗ್ ವಿಚಾರ ಏನು ಅಂತ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಈ ನಕಲಿ ವೈದ್ಯನ ಮೋಸದ ಜಾಲ ಕಂಡು ಬೆರಗಾಗ್ತೀರಾ. ಎಸ್, ಈ ನಕಲಿ ವೈದ್ಯ ಜನರ ಕಣ್ಣಿಗೆ ಸುರಿಯುತ್ತಿರುವ ಈ ಔಷಧಿಗೆ ಯಾವುದೇ ಲೈಸೆನ್ಸ್ ಇಲ್ಲ. ಅಷ್ಟೇ ಅಲ್ಲ, ಈ ಡ್ರಾಪ್ ಟೆಸ್ಟೆಡೇ ಅಲ್ಲ. ಲ್ಯಾಬ್ನಲ್ಲೂ ಈ ಔಷಧ ಕಣ್ಣಿನ ಚಿಕಿತ್ಸೆಗೆ ಸೂಕ್ತ ಅನ್ನೋ ಯಾವ ವರದಿಗಳಿಲ್ಲ. ಇನ್ನು ಆಶ್ಚರ್ಯ ಏನಂದ್ರೆ ಈ ನಕಲಿ ವೈದ್ಯ ಬಳಸುತ್ತಿರುವ ಔಷಧದ ಬಗ್ಗೆ ಔಷಧ ನಿಯಂತ್ರಣ ಇಲಾಖೆಗೆ ಗೊತ್ತೇ ಇಲ್ಲ. ವೈಜ್ಞಾನಿಕವಾಗಿ ಔಷಧ ತಜ್ಞರು ಸಂಶೋಧಿಸಿ ತಯಾರಿಸುವ ಅದೆಷ್ಟೋ ಔಷಧಗಳು ಲ್ಯಾಬ್ ಟೆಸ್ಟ್ನಲ್ಲಿ ಫೇಲ್ಯೂರ್ ಆಗುತ್ತೆ. ಸಾವಿರ ಲಕ್ಷಗಟ್ಟಲೆ ಖರ್ಚು ಮಾಡಿ ತಯಾರಿಸಿದ ಔಷಧನೇ ರಿಜೆಕ್ಟ್ ಆಗತ್ತೆ. ಅಂಥದ್ರಲ್ಲಿ ಯಾವುದೇ ಸಂಶೋಧನೆ ಇಲ್ಲದೆ, ಲ್ಯಾಬ್ ಟೆಸ್ಟ್ ಇಲ್ಲದೆ, ಕನಿಷ್ಠ ವಿದ್ಯಾಭ್ಯಾಸವಿಲ್ಲದ ಈ ನಕಲಿ ವೈದ್ಯ ಅವೈಜ್ಞಾನಿಕವಾಗಿ ತಯಾರಿಸುವ ಈ ನಕಲಿ ಔಷಧ ಜನರ ಕಣ್ಣಿಗೆ ಬೀಳುತ್ತಿದೆ. ಮನುಷ್ಯ ದೇಹದ ಸೂಕ್ಷ್ಮ ಭಾಗ ಅದು ಕಣ್ಣು. ಮನುಷ್ಯನ ಬಾಳಿನ ಬೆಳಕು ಕಣ್ಣು. ಅದೆಷ್ಟೋ ಕಣ್ಣಿಲ್ಲದ ಜೀವಗಳು ಕತ್ತಲೆಯಿಂದ ಹೊರಬಂದು ಒಮ್ಮೆಯಾದ್ರೂ ಈ ಪ್ರಪಂಚವನ್ನ ಕಣ್ತುಂಬಿಕೊಳ್ಬೇಕು, ತನ್ನವರನ್ನ ಕಣ್ತುಂಬ ನೋಡ್ಬೇಕು ಅಂತ ಹಂಬಲಿಸುತ್ತಾರೆ. ಪಾಪ ಕಣ್ರಿ. ಆದ್ರೆ ನಟರಾಜನ ಮೋಸದ ಚಾಲಕ್ಕೆ ಬಣ್ಣ ಬಣ್ಣದ ಭರವಸೆಗಳಿಗೆ ಅದೆಷ್ಟೋ ಕಣ್ಣುಗಳು ವೇದಿಕೆಯಾಗುತ್ತದೆಯೋ ಕಾದು ನೋಡಬೇಕಿದೆ. ಇನ್ನು ಈ ಮಹಾಮೋಸ ಹಾಗೂ ನಕಲಿ ವೈದ್ಯನ ತಂಡದ ಜಾಲದ ಬಗ್ಗೆ ಔಷಧ ನಿಯಂತ್ರಣ ಇಲಾಖೆಯ ಗಮನಕ್ಕೆ ಅಮೃತ ಜಯರಾಮ್ ಅವರು ತಂದು ದೂರು ದಾಖಲು ಮಾಡಿದ ಕೂಡಲೇ ಕಾರ್ಯಪ್ರವೃತ್ತರಾದ ಔಷಧ ನಿಯಂತ್ರಣ ಇಲಾಖೆ ನಟ ಕುಮಾರ್ ಎಂಬ ನಕಲಿ ವೈದ್ಯರ ಬಳಿ ಇದ್ದ ಔಷಧದ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸುತ್ತೆ. ಅಷ್ಟೇ ಅಲ್ಲ, ಲ್ಯಾಬ್ ರಿಪೋರ್ಟ್ ಬರುವವರೆಗೂ ಯಾವುದೇ ಡ್ರಾಪ್ಗಳನ್ನ ಬಳಸದಂತೆ ಲಿಖಿತ ರೂಪದಲ್ಲಿ ಖಡಕ್ ಆದೇಶ ಹೊರಡಿಸಿರುತ್ತೆ. ತಪ್ಪಿದ್ದಲ್ಲಿ ಸೂಕ್ತ ಕಾನೂನು ಕ್ರಮ ಜರುಗಿಸುವುದಾಗಿ ಕಠಿಣ ಕಾನೂನಿನ ಎಚ್ಚರಿಕೆಯ ಚಾಟಿ ಬೇಸಿರುತ್ತೆ. ಇನ್ನು ಈ ಔಷಧದಲ್ಲಿ ಏನಿದೆ? ಈಗಾಗಲೇ ಔಷಧಿ ಪಡೆದಿರುವವರಿಗೆ ಮುಂದೆ ಯಾವ ಕಂಟಕ ಕಾದಿದೆ? ಕಾಂಚಾನಾದ ಆಸೆಗೆ ಜನರ ಕಣ್ಣಿಗೆ ನಕಲಿ ವೈದ್ಯ ಸುರಿದಿದ್ದಾದ್ರೂ ಏನು?
ಎಲ್ಲ ವಿಚಾರಗಳು ತನಿಖೆಯಿಂದ ಬಯಲಾಗಬೇಕಿದೆ. ಈ ಅಕ್ರಮ ಜಾಲದ ಪ್ರತಿ ಹೆಜ್ಜೆಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಸತ್ಯತೆಯನ್ನ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುತ್ತದೆ AK ನ್ಯೂಸ್ ಕನ್ನಡ ವಾಹಿನಿ.